ನಮಸ್ಕಾರ. ನೋಡಿ, ಅವರದ್ದು ಸಮಸ್ಯೆ ಬಗ್ಗೆ ಅವರು ಸರ್ಕಾರದ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸಾರಿಗೆ ಸಚಿವರು ಕೂಡ ಅವ್ರ ಜೊತೆ ಮಾತನಾಡಿದ್ದಾರೆ. ಮೊನ್ನೆ ದಿವಸ ನಾನು ಕೂಡ ಅವ್ರ ಜೊತೆ ಮಾತಾಡಿದೆ. ಅವರಿಗೆ 20ರ ನಂತರ ನೀವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅವಕಾಶ ಕೊಡ್ತೇವೆ, ಆದರೆ ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ, ನಿಮ್ಮ ಪರವಾಗಿ ನಾವು ಇದ್ದೇವೆ ಅಂಥೇಳಿ ಹೇಳಿದ್ದೇವೆ. ಈಗ ಅವರು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೇವೆ ಅಂತ ಹೇಳಿದರು, ಅದನ್ನು ಕೈ ಬಿಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು 20ರ ನಂತರ ಅವ್ರ ಜೊತೆ ನಾವು ಚರ್ಚೆ ಮಾಡ್ಬೋದು, ಅವರು ಒಪ್ಪೋದಾದರೆ. ಅವರಿಗಿರ್ತಕ್ಕಂಥ ಅಹವಾಲು ಈಗಾಗಲೇ ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ರೀಸನಬಲ್ಲಾಗಿ ಏನು ಮಾಡಬೇಕು ಅದನ್ನು ಸರ್ಕಾರ ಖಂಡಿತವಾಗಿ ಮಾಡುತ್ತೆ ಅನ್ನೋದನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಹೇಳಿದ್ದಾರೆ. ಸರ್, ಇವಾಗ 3 ವರ್ಷ ಕಳೆದಿದೆ, ಇನ್ನೂ 2 ವರ್ಷ ಇದೆ. ಈಗ 3 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳು ಅದು ಇದು ಚರ್ಚೆ ಆಯಿತು. ಬಟ್ 2 ವರ್ಷದಲ್ಲಿ ಹೇಗೆಲ್ಲ ಆಡಳಿತ ನಡೆಸಬೇಕು ಅನ್ನೋ ನಿರೀಕ್ಷೆ ಇದೆ ಸರ್? ಈಗ ನಾವು ಈ ಪ್ರಣಾಳಿಕೆ ಮಾಡಿದಾಗ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ ಮಾಡ್ಕೊಂಡಿತ್ತು. ಶಾರ್ಟ್ ಟರ್ಮಲ್ಲಿ 3 ವರ್ಷದಲ್ಲಿ ನಾವೇನನ್ನು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥವನ್ನೆಲ್ಲ ಮಾಡಿಕೊಂಡೇ ಬಂದಿದ್ದೇವೆ. ಲಾಂಗ್ ಟರ್ಮು ಪ್ರಾಜೆಕ್ಟ್ಸು, ಇರಿಗೇಷನ್ ಪ್ರಾಜೆಕ್ಟ್ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇರ್ಬೋದು, ಅದೆಲ್ಲ ಲಾಂಗ್ ಟರ್ಮ್ ಆಗಿ ಆಗುವಂಥದ್ದು. ಅದನ್ನು ಪ್ರಾರಂಭ ಮಾಡಬೇಕಿಲ್ಲ, ಅದನ್ನು ನಾವು ಮಾಡ್ತಕ್ಕಂಥದ್ದು ಈ 2 ವರ್ಷದಲ್ಲಿ ಮಾಡ್ತೀವಿ. ಸರ್ಕಾರದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ.